ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ. ಮಾಧ್ಯಮದ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಸರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಬಿಜೆಪಿಯಲ್ಲಿ ಒಳ ಜಗಳ ಕಡಿಮೆಯಾಗ್ತಾ ಇಲ್ಲ, ಹೈಕಮಾಂಡ್ ಯಾವುದೇ ಕ್ರಮವನ್ನು ಕೂಡ ಕೈಗೊಳ್ತಾ ಇಲ್ಲ. ಈ ನಡುವೆ ಬಿವೈ ವಿಜಯೇಂದ್ರ ದೆಹಲಿಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿ ಏನಿದೆ? ಸಂಚಿತ, ಬಿವೈ ವಿಜಯೇಂದ್ರ ಅವರು ತಾವು ರಾಜ್ಯಾಧ್ಯಕ್ಷರಾಗಿ 1 ವರ್ಷ ಪೂರೈಸುವ ಹಿನ್ನೆಲೆಯಲ್ಲಿ ಅವರು ದೆಹಲಿಗೆ ಹೋಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ನೇರವಾಗಿ ಅವ್ರನ್ನೇ ಭೇಟಿಯಾಗಿದ್ದಾರೆ. ಅವರಿಗೆ ಹೂಗುಚ್ಛವನ್ನು ನೀಡಿ ಅಭಿನಂದಿಸಿದ್ದಾರೆ. ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಹಾಗೂ ಬಿವೈ ವಿಜಯೇಂದ್ರ ಇವರ ನಡುವೆ ಸ್ವಲ್ಪ ಹೊತ್ತು ಮಾತುಕತೆಯೂ ಸಹ ನಡೆದಿದೆ. ಬಹಳ ಪ್ರಮುಖವಾಗಿ ಬಿವೈ ವಿಜಯೇಂದ್ರ ಅವರು ತಾವು ಅಧ್ಯಕ್ಷರಾದ ನಂತರ ಕರ್ನಾಟಕದಲ್ಲಿ ಪಕ್ಷ ಸಂಘಟನೆಗೆ ಕೈಗೊಂಡಂತ ಹಲವು ಕೆಲಸಗಳನ್ನ, ಹೋರಾಟಗಳನ್ನ ಪ್ರಧಾನಿಯವರ ಗಮನಕ್ಕೆ ತಂದಿದ್ದಾರೆ. ಅಲ್ಲಿ ಏನು ವಕ್ಫ್ ಬಗ್ಗೆ ಒಂದು ಹೋರಾಟ ನಡೀತಾ ಇದೆ. ವಕ್ಫ್ ಅನ್ನೋದನ್ನ ಒಂದು ಬಿಜೆಪಿ ಒಂದು ಅಭಿಯಾನವಾಗಿ ಕೈಗೊಂಡಿದೆ. ಸದನದ ಒಳಗೆ ಮತ್ತು ಹೊರಗೆ ತೀವ್ರವಾದ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಈ ವಕ್ಫ್ ಹೋರಾಟದ ಬಗ್ಗೆ ಪ್ರಧಾನಿಯವರಿಗೆ ಸಂಪೂರ್ಣವಾಗಿ ವಿವರವನ್ನ ವಿಜಯೇಂದ್ರ ಅವರು ಕೊಟ್ಟಿದ್ದಾರೆ. ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಅವ್ರು ಏನು ಹೋರಾಟ ಮಾಡ್ತಾರೆ, ವಾಲ್ಮೀಕಿ ನಿಗಮ ಆಗಿರ್ಬೋದು ಅಥವಾ ಮೂಡಾ ಹಗರಣ ಆಗಿರ್ಬೋದು, ಈ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಯಾವ್ಯಾವ ಹೋರಾಟಗಳನ್ನ ಮಾಡಿದೆ, ಯಾವ್ಯಾವ ಹೋರಾಟದ ರೂಪರೇಷೆಗಳನ್ನ ಮಾಡಿದೆ ಅನ್ನುವಂತ ಮಾಹಿತಿಯನ್ನ ವಿಜಯೇಂದ್ರ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರೇ ಕೊಟ್ಟಿದ್ದಾರೆ. ಮತ್ತೆ ಬಹಳ ಮುಖ್ಯವಾಗಿ ವಿಕಸಿತ ಭಾರತ ನಿರ್ಮಾಣಕ್ಕೆ ಸಂಕಲ್ಪ ತೊಟ್ಟಿರ್ತಕ್ಕಂತ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ರೆ ನನಗೆ ತುಂಬಾ ಸಂತೋಷ ಆಗಿದೆ ಅಂತ ಹೇಳ್ತಾರೆ. ಬಟ್ ಇನ್ನೊಂದು ವಿಷಯ ಏನಂದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ವಿಜೇಂದ್ರ ಅವರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಈ ಉಪಚುನಾವಣೆಯಲ್ಲಿ ಬಿಜೆಪಿ 3 ಕ್ಷೇತ್ರಗಳಲ್ಲೂ ಸೋಲು ಕಂಡ ಬಗ್ಗೆ ಅವ್ರ ಜೊತೆ ಮಾತನಾಡಿದರೆ ಒಂದು ವಿವರವನ್ನು ಸಹ ಕೇಳಿದ್ದಾರೆ. ಯಾಕೆ 3 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಸೋಲಾಯ್ತು ಅಂತಕ್ಕಂತ ಒಂದು ವರದಿಯನ್ನು ಸಹ ಕೇಳಿದ್ದಾರೆ. ಅದ್ರ ಬಗ್ಗೆನೂ ಸಹ ವಿಜೇಂದ್ರ ಅವರು ವಿವರಣೆ ಕೊಟ್ಟಿದ್ದಾರೆ ಅಂತಕ್ಕಂತ ಮಾಹಿತಿ ಇದೆ. ಹಾಗಾಗಿ ಈ ಸಂದರ್ಭ ಏನಿದೆ, ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಿದ ಸಂದರ್ಭ ವಿಜೇಂದ್ರ ಅವರ ಪಾಲಿಗಂತೂ ತುಂಬಾ ಕ್ರೂಷಿಯಲ್ ಅದು. ಯಾಕಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ವಿಜೇಂದ್ರ ಅವರ ಪದಚ್ಯುತಿ ಆಗುತ್ತೆ ಅಂತ ಹೇಳಿ ಸ್ವಪಕ್ಷೀಯರೇ ಮಾತಾಡ್ತಾ ಇದ್ದಾರೆ. ಯತ್ನಾಳ್ ಅವರಂತೂ ವಿಜೇಂದ್ರ ಅವರ ವಿರುದ್ಧ ಹರಿಯಾಯ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರು ಅಂತ ನೋಡ್ತಾ ಇಲ್ಲ. ಇನ್ನೊಂದ್ ಕಡೆ ಕುಮಾರ್ ಬಂಗಾರಪ್ಪ ಅವರು ಜನವರಿಯಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಜನವರಿಯಲ್ಲಿ ಬದಲಾವಣೆ ಆಗುತ್ತೆ, ಪಕ್ಷದ ರಾಜ್ಯಾಧ್ಯಕ್ಷರು ಇರೋದಿಲ್ಲ, ವಿಜೇಂದ್ರ ಆಗಿರೋದಿಲ್ಲ ಅನ್ನುವಂತ ಮಾತನ್ನು ಕುಮಾರ್ ಬಂಗಾರಪ್ಪ ಅವರು ನೇರವಾಗಿ ಮಾಧ್ಯಮಗಳ ಮೂಲಕವೇ ಹೇಳ್ತಾ ಇದ್ದಾರೆ. ಆದ್ರೆ ಬಿಜೆಪಿಯಲ್ಲಿ ವಿಜೇಂದ್ರ ಅವರ ವಿರುದ್ಧ ಒಂದು 3-4 ಜನ ಮಾತ್ರ ಮಾತಾಡ್ತಿದ್ರು ಅಂತಕ್ಕಂಥ ಪರಿಸ್ಥಿತಿ ಏನಿದೆ, ಅದು ಈಗ ಜಾಸ್ತಿ ಆಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ ಮಾತನಾಡುವವರ ಸಂಖ್ಯೆ ದೊಡ್ಡದಾಗ್ತಾ ಇದೆ. ಆ ಬಣ ಏನಿದೆ, ಆ ಬಣ ಬಲಗೊಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ವಿಜೇಂದ್ರ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿರೋದು, ಮತ್ತೆ ಅವರಿಗೆ ವಿವರಣೆ ಕೊಟ್ಟಿರೋದು, ಮತ್ತೆ ಬಹಳ ಮುಖ್ಯವಾಗಿ ಸದಸ್ಯತ್ವ ಅಭಿಯಾನ ಏನಿದೆ, ಪಕ್ಷದ ಸದಸ್ಯತ್ವ ಅಭಿಯಾನ, ಆ ಅಭಿಯಾನ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇರೋ ಬಗ್ಗೆನೂ ಸಹ ನಡೀತಾ ಇದೆ ಅಂತನೂ ಸಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿಜೇಂದ್ರ ಅವರು ಹೇಳಿದ್ದಾರೆ. ಹಾಗಾಗಿ ವಿಜೇಂದ್ರ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿರ್ತಕ್ಕಂತ ಈ ಸಂದರ್ಭ ಏನಿದೆ, ಇದು ಬಹಳ ಮಹತ್ವದ ಸಂದರ್ಭ. ಇದು ಯಾವ ರೀತಿಯಾದಂತ ಪರಿಣಾಮವನ್ನು ಮುಂದಿನ ದಿನಗಳಲ್ಲಿ ಆಗತ್ತೆ ಅಂತ ನೋಡ್ಬೇಕಾಗಿದೆ. ಯಾಕಂದ್ರೆ ಒಂದ್ ಕಡೆ ವರಿಷ್ಠರಿಗೆ, ಹೈಕಮಾಂಡ್ಗೆ ಒಂದು ದೊಡ್ಡ ಸವಾಲಿದೆ. ಕರ್ನಾಟಕ ಬಿಜೆಪಿಗೆ ಸಂಬಂಧಪಟ್ಟಂತೆ ಪಕ್ಷದ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ವಿರುದ್ಧ ಮಾತಾಡ್ತಾ ಇರೋವ್ರನ್ನ ಸುಮ್ಮನಿರಿಸಕ್ಕೆ ಇದುವರೆಗೂ ಸಹ ಆಗ್ತಾ ಇಲ್ಲ, ಪಕ್ಷದ ನಾಯಕತ್ವದ ವಿರುದ್ಧ ಮಾತಾಡೋರ್ನ. ಆದ್ರೆ ಒಂದು ಸಮಸ್ಯೆ ಇದೆ, ಇಲ್ಲಿ ಯತ್ನಾಳ್ ಆಗಿರ್ಬೋದು, ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಅಥವಾ ಅರವಿಂದ್ ಲಿಂಬಾವಳಿ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಇವ್ರು ಯಾರೂ ಸಹ ಪಕ್ಷದ ಹೈಕಮಾಂಡ್ ವಿರುದ್ಧ ಮಾತಾಡ್ತಿಲ್ಲ. ಅವರ ಒಂದೇ ಒಂದು ಅಬ್ಜೆಕ್ಷನ್ ಇರೋದು ಅಂತಂದ್ರೆ ಬಿವೈ ವಿಜೇಂದ್ರ ಅವರನ್ನ ಪಕ್ಷದ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿರತಕ್ಕಂತ ಅಂಶ. ಹಾಗಾಗಿ ಹೈಕಮಾಂಡ್ ವಿರುದ್ಧ ಮಾತಾಡ್ತಾ ಇಲ್ಲ. ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾದ ವಿಷಯ, ನೀವು ಸ್ಥಳೀಯವಾಗಿ ಬಗೆಹರಿಸಿಕೊಳ್ಳಿ ಅಂತ ಕೈ ಬಿಡ್ಲಿಕ್ಕೂ ಸಹ ಹೈಕಮಾಂಡ್ಗೆ ಸಾಧ್ಯ ಆಗ್ತಾ ಇಲ್ಲ. ಇದನ್ನ ಇತ್ಯರ್ಥ ಮಾಡಲೇಬೇಕಾಗಿದೆ. ಯಾಕಂದ್ರೆ ಇದರ ಪರಿಣಾಮ ಬೇರೆ ರಾಜ್ಯಗಳ ಮೇಲೆ ಆದ್ರೆ ಅದು ಪಕ್ಷಕ್ಕೆ ದೊಡ್ಡ ಪೆಟ್ಟೆ ಆದಂಗಾಗುತ್ತೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಬಿಜೆಪಿ ಎದುರಿಸ್ತಾ ಇರತಕ್ಕಂತ ಈ ಬಿಕ್ಕಟ್ಟು ಏನಿದೆ, ಈ ಬಿಕ್ಕಟ್ಟನ್ನ ಹೈಕಮಾಂಡ್ ನಿವಾರಣೆ ಮಾಡ್ಬೇಕಾಗಿದೆ. ಆದ್ರೆ ಈ ಹಿನ್ನೆಲೆಯಲ್ಲಿ ಈಗ ಏನು ವಿಜೇಂದ್ರ ಅವರು ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಿದಾಗ ವಕ್ಫ್ ಬಗ್ಗೆ ಮಾಹಿತಿ ಕೊಟ್ಟರು, ಮೂಡಾ ಹೋರಾಟದ ಬಗ್ಗೆ ವರದಿಯನ್ನ ಕೊಟ್ಟರು, ಆಮೇಲೆ ವಾಲ್ಮೀಕಿ ನಿಗಮ ಹಗರಣದ ಬಗ್ಗೆ ಮಾಹಿತಿನ ಕೊಟ್ಟರು, ಉಪಚುನಾವಣೆ ಬಗ್ಗೆ ವಿವರಣೆನ ಕೊಟ್ಟರು ಅಂತಕ್ಕಂಥದ್ದು ಇದೇ ಬಿಟ್ರೆ ಪಕ್ಷದ ನಾಯಕತ್ವದ ಬಗ್ಗೆ ಆಗ್ಲಿ, ಪಕ್ಷ ಸಂಘಟನೆ ಬಗ್ಗೆ ಆಗ್ಲಿ, ವಿಜೇಂದ್ರ ಅವರ ಮುಂದಿನ ಸ್ಥಾನಮಾನದ ಬಗ್ಗೆ ಆಗ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಏನ್ ಹೇಳಿದ್ರು, ಅದು ಹೈಕಮಾಂಡ್ ನ ಅಭಿಪ್ರಾಯ ಏನಿದೆ, ಹೈಕಮಾಂಡ್ ವಿಜೇಂದ್ರ ಅವ್ರ ಬಗ್ಗೆ ಯಾವ ಅಭಿಪ್ರಾಯನ ತೆಗೆದುಕೊಂಡಿದೆ ಅಂತಕ್ಕಂಥ ಯಾವ ಮಾಹಿತಿಯೂ ಸದ್ಯಕ್ಕೆ ಇಲ್ಲ. ಹಾಗಾಗಿ ಒಂದ್ ರೀತಿ ಹೈಕಮಾಂಡ್ಗೂ ಸಹ
ಬಿಸಿ ತುಪ್ಪ ಆದಂಗಾಗಿದೆ ಕರ್ನಾಟಕ ಬಿಜೆಪಿ. ಅದನ್ನ ಬಗೆಹರಿಸಲೇಬೇಕಾದಂತ ಅನಿವಾರ್ಯತೆ ಇದೆ. ಅದನ್ನ ಹೈಕಮಾಂಡ್ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ನೋಡ್ಬೇಕಾಗಿದೆ ಸಂಚಿತಾ. ಶಿವಮೊಗ್ಗದ ಸೊರಬದ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪನವರೇ ವಿರೋಧಿ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಆದ್ರೆ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ರೆ ನಾನ್ ನಿಭಾಯಿಸ್ತೇನೆ ಅಂತ ಹೇಳಿದ್ದಾರೆ. ಇದು ಕೂಡ ಬೈವೈಗೆ ಇರುಸು ಮುರುಸು ಉಂಟು ಮಾಡಿದೆ ಅಲ್ವಾ? ನಿಜವಾಗ್ಲೂ ಕುಮಾರ್ ಬಂಗಾರಪ್ಪ ಅವರು ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ರೆ ನಾನು ನಿಭಾಯಿಸ್ತೀನಿ ಅಂತ ಹೇಳಿರುವಂತದ್ದೇನಿದೆ, ಇದು ಸ್ವಪಕ್ಷೀಯರೇ ಮಾತಾಡಿರೋದು ಒಂದು ಮುಜುಗರ. ಆದ್ರೆ ಇನ್ನೊಂದು ಶಿವಮೊಗ್ಗ ಜಿಲ್ಲೆಯಲ್ಲಿಯೇ ಈ ರೀತಿಯಾದಂತ ಒಂದು ಭಿನ್ನಮತದ ಧ್ವನಿ ಬಂದಿರೋದು ಒಂದ್ ರೀತಿ ವಿಜೇಂದ್ರ ಅವರಿಗೆ ನಿಜವಾಗ್ಲೂ ಒಂದ್ ರೀತಿ ಇರುಸು ಮುರುಸಿನ ಮುಜುಗರದ ಸನ್ನಿವೇಶ. ಅದು ಬೇರೆ ಜಿಲ್ಲೆ ಆಗಿದ್ರೆ ಎಂದು ನಾವು ಶಿವಮೊಗ್ಗ ಅವರ ಕಾರ್ಯಕ್ಷೇತ್ರ, ಯಡಿಯೂರಪ್ಪನವರ ಕಾರ್ಯಕ್ಷೇತ್ರ, ಬಿ.ವೈ. ರಾಘವೇಂದ್ರ ಅವರ ಕಾರ್ಯಕ್ಷೇತ್ರ, ಬಿ.ವೈ. ವಿಜೇಂದ್ರ ಅವರ ಕಾರ್ಯಕ್ಷೇತ್ರ. ಇಂಥ ಕಾರ್ಯಕ್ಷೇತ್ರದಲ್ಲಿ ಅವರು ಎಲ್ಲಿ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಇದೆಯೋ ಅಲ್ಲೇನೆ ಒಬ್ಬ ಮಾಜಿ ಶಾಸಕರು, ಮಾಜಿ ಸಚಿವರು ಪಕ್ಷದ ರಾಜ್ಯ ನಾಯಕತ್ವದ ವಿರುದ್ಧ ಮಾತಾಡ್ತಿದ್ದಾರೆ ಅಂತಂದ್ರೆ ಇದು ವಿಜೇಂದ್ರ ಅವರು ತುಂಬಾ ಗಂಭೀರವಾಗಿ ಪರಿಗಣಿಸಲೇಬೇಕಾದಂತ ಅಂಶ ಆಗಿದೆ. ಇಲ್ಲಿ ಕುಮಾರ್ ಬಂಗಾರಪ್ಪ ಹಾಗೆ ನೋಡಿದ್ರೆ ಅವರು ಸೊರಬ ಬಿಟ್ಟು ಬೇರೆ ಕಡೆ ಅವ್ರ ನಾಯಕತ್ವವನ್ನು ಬೆಳೆಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ಇದುವರೆಗೂ ಮಾಡೇ ಇಲ್ಲ. ಶಿವಮೊಗ್ಗ ಜಿಲ್ಲೆಯ ನಾಯಕರು ಆಗ್ಲಿಲ್ಲ, ಅವರ ತಂದೆ ಬಂಗಾರಪ್ಪನವರ ರೀತಿ ರಾಜ್ಯದ ನಾಯಕರು ಸಹ ಆಗ್ಲಿಲ್ಲ. ತಮ್ಮ ನಾಯಕತ್ವವನ್ನು ಸೊರಬಕ್ಕೆ ಮಾತ್ರ ಅವರು ಸೀಮಿತವನ್ನು ಮಾಡ್ಕೊಂಡಿದ್ರು. ಮತ್ತೆ ಅವರಿಗೆ ಬಂಗಾರಪ್ಪನವರ ಪುತ್ರ ಅಂತ ಹೇಳಿ ಮತ್ತೆ ಬೇರೆ ಬೇರೆ ಕಾರಣದಿಂದ ಅವ್ರಿಗೆ ಇರ್ತಕ್ಕಂಥ ವರ್ಚಸ್ಸು ಏನಿದೆ ಅದು ಕರ್ನಾಟಕ ರಾಜ್ಯಾದ್ಯಂತ ಅವರು ಪರಿಚಿತರು ಹೌದು. ಆದ್ರೆ ನಾಯಕತ್ವ ಅಲ್ಲಿ ಅಷ್ಟೆಲ್ಲಾ ವ್ಯಾಪಕವಾಗಿ ಬೆಳೆದಿಲ್ಲ ಅನ್ನೋದು ಮೇಲ್ನೋಟಕ್ಕೆ ವಾಸ್ತವವಾಗಿ ಕಾಣ್ತಾ ಇರ್ತಕ್ಕಂಥ ಒಂದು ಸತ್ಯವೇ ಆಗಿದೆ. ಆದ್ರೆ ಅವರು ಧ್ವನಿಯನ್ನ ಹೊರಡಿಸಿದ್ದಾರೆ, ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನವನ್ನು ನನಗೆ ಕೊಟ್ರೆ ನಾನು ಮಾಡ್ತೀನಿ ಅಂತೇಳಿ. ಯಾಕಂದ್ರೆ ಬಿಜೆಪಿ ಯಾರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡುತ್ತೆ, ಯಾರನ್ನ ಮುಖ್ಯಮಂತ್ರಿಯಾಗಿ ಮಾಡುತ್ತೆ, ಯಾರನ್ನ ಸಚಿವರನ್ನಾಗಿ ಮಾಡುತ್ತೆ ಅನ್ನೋದಕ್ಕೆ ಬೇರೆಯೇ ರೀತಿಯಾದಂತ ಮಾನದಂಡಗಳನ್ನ ಅನುಸರಿಸ್ತಾ ಇದೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಧ್ಯಕ್ಷ ಆಗ್ಬೋದು ಅಂತಾನೆ ಬಿಜೆಪಿ ಹೇಳುತ್ತೆ. ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉದಾಹರಣೆಯನ್ನ ಕೊಡ್ತಾರೆ, ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ಮುಖ್ಯಮಂತ್ರಿಯಾಗಿ ಮಾಡಿದ್ವಿ, ಪ್ರಧಾನಿಯನ್ನಾಗಿ ಮಾಡಿದ್ವಿ, ಅದು ಬಿಜೆಪಿ ಪಕ್ಷ ಅಂತ ಅವ್ರು ಹೆಮ್ಮೆಯಿಂದ ಹೇಳ್ಕೊತಾರೆ. ಹಾಗಾಗಿ ಕುಮಾರ್ ಬಂಗಾರಪ್ಪ ಅವರ ಬೇಡಿಕೆ ಏನಿದೆ ಇದನ್ನ ಹೈಕಮಾಂಡ್ ಯಾವ ರೀತಿ ಪರಿಗಣಿಸುತ್ತೋ, ಅದನ್ನ ಒಪ್ಪುತ್ತೋ ಇಲ್ವೋ ಅದು ಬೇರೆ ಪ್ರಶ್ನೆ. ಯಾಕಂದ್ರೆ ಅದು ಬೇರೆನೇ ಚರ್ಚೆ ಆಗುತ್ತೆ ಅದು. ಆದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿಗೆ ಈ ರೀತಿಯಾದಂತ ಭಿನ್ನ ಮತ ಬಂದಿರೋದು, ಭಿನ್ನ ಸ್ವರ ಬಂದಿರೋದು ವಿಜೇಂದ್ರ ಅವರಿಗಂತೂ ತುಂಬಾ ಒಂದು ಬಿಸಿ ತುಪ್ಪದ ಪರಿಸ್ಥಿತಿ ಅಂತಾನೆ ಹೇಳ್ಬೋದು. ಅದನ್ನ ಹೇಳೋಕಾಗ್ತಾ ಇಲ್ಲ, ಅನುಭವಿಸೋಕಾಗ್ತಾ ಇಲ್ಲ ಅಂತಕ್ಕಂಥ ರೀತಿನಲ್ಲಿ. ಇನ್ನು ಈ ಯಾರು ಭಿನ್ನ ಧ್ವನಿಯನ್ನ ಹೊರಡಿಸ್ತಾ ಇದ್ದಾರೆ, ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಯತ್ನಾಳ್ ಆಗಿರ್ಬೋದು, ಇವರ ಜೊತೆಗೆ ಮುಖಾಮುಖಿ ಚರ್ಚೆಯೂ ಸಹ ಸಾಧ್ಯ ಆಗ್ತಾ ಇಲ್ಲ ಕರ್ನಾಟಕ ರಾಜ್ಯ ನಾಯಕತ್ವಕ್ಕೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಆರಂಭದ ದಿನಗಳಲ್ಲೇ ನಾಯಕತ್ವ ವಹಿಸ್ಕೊಂಡಂತ ಒಬ್ಬ ವ್ಯಕ್ತಿ ಎಲ್ಲರನ್ನ ಕರೆದು ಎಲ್ಲರ ವಿಶ್ವಾಸವನ್ನ ತೆಗೆದುಕೊಳ್ಬೇಕು, ಪಕ್ಷವನ್ನ ಸಂಘಟನೆ ಮಾಡ್ಬೇಕು, ಬೆಳೆಸ್ಬೇಕು. ಆದ್ರೆ ಇಲ್ಲಿ ಅವರ ಜೊತೆ ಮಾತಾಡುವಂತ ಪ್ರಕ್ರಿಯೆ ನಡೆದಿದೆಯಾ, ಪ್ರಕ್ರಿಯೆ ಅಂತೂ ಆಗಿಲ್ಲ. ಸದನದ ಸಂದರ್ಭದಲ್ಲಿ ಕೆಲವೊಂದು ಸಾರಿ ಮುಖಾಮುಖಿ ಭೇಟಿಯಾಗಿದ್ದನ್ನ ಬಿಟ್ರೆ ಈಗಲೇ ಬೆಳಗಾವಿ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಎಲ್ಲಾ ಮಾಧ್ಯಮಗಳಲ್ಲೂ ಒಂದು ಫೋಟೋ ಬಂತು, ವಿಜೇಂದ್ರ ಮತ್ತೆ ಯತ್ನಾಳ್ ಅವರು ಪರಸ್ಪರ ಅಭಿನಂದನೆಗಳನ್ನ ಹೇಳ್ತಾ ಇರತಕ್ಕಂಥ ಒಂದು ಫೋಟೋ ಬಂತು. ಅದನ್ನ ಹೊರತುಪಡಿಸಿ ಯಾರು ಭಿನ್ನ ಧ್ವನಿ ಇದೆ ಇದನ್ನ ಇವರ ಜೊತೆಗೆ ಚರ್ಚೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಹೈಕಮಾಂಡ್ ಮಾಡಿಲ್ಲ, ಮತ್ತೆ ರಾಜ್ಯ ನಾಯಕತ್ವವೂ ಮಾಡಿಲ್ಲ ಅನ್ನೋದು ಈಗಿರ್ತಕ್ಕಂಥ ಮಾಹಿತಿ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲೇ ಈ ರೀತಿಯಾದಂತ ಪ್ರತಿರೋಧ ಎದುರಿಸ್ತಾ ಇರತಕ್ಕಂತ ವಿಜೇಂದ್ರ ಮೊಟ್ಟ ಮೊದಲು ಕುಮಾರ್ ಬಂಗಾರಪ್ಪ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿದೆ. ಆದ್ರೆ ಕುಮಾರ್ ಬಂಗಾರಪ್ಪ ವಿಶ್ವಾಸಕ್ಕೆ ತಗೊಳ್ಳೋದಕ್ಕೆ ತುಂಬಾ ಕಷ್ಟ ಸಾಧ್ಯವಾದ ಪರಿಸ್ಥಿತಿ ಇದೆ. ಅವರು ಬಿಜೆಪಿಗೆ ಸೇರಿದಾಗ್ಲಿಂದನೂ ಕುಮಾರ್ ಬಂಗಾರಪ್ಪ ಒಂದ್ ರೀತಿಯಲ್ಲಿ ಸೊರಬ ಬಿಜೆಪಿ, ಪ್ರತ್ಯೇಕ ಬಿಜೆಪಿ, ನಾನು ಮಾಡ್ತಾ ಇರೋ ಬಿಜೆಪಿ, ಸೊರಬ ಬಿಜೆಪಿನೇ ಪ್ರತ್ಯೇಕ ಅನ್ನೋ ರೀತಿಯಲ್ಲೇ ಸಂಘಟನೆ ಮಾಡ್ತಾ ಬಂದ್ರು, ಅನ್ನೋ ರೀತಿಯಲ್ಲೇ ಪದಾಧಿಕಾರಿಗಳನ್ನ ನೇಮಕ ಮಾಡ್ಕೊತಾ ಬಂದ್ರು. ಹಾಗಾಗಿ ಪಕ್ಷದ ನಾಯಕತ್ವಕ್ಕೆ, ರಾಜ್ಯದ ನಾಯಕತ್ವಕ್ಕೆ ಒಂದ್ ರೀತಿಯಲ್ಲಿ ಕುಮಾರ್ ಬಂಗಾರಪ್ಪನವರ ವಿರುದ್ಧ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ಇರಬಹುದು. ಆದ್ರೆ ಕುಮಾರ್ ಬಂಗಾರಪ್ಪ ಶಿವಮೊಗ್ಗ ಜಿಲ್ಲೆಯ ಮಟ್ಟಿಗೆ ಮತ್ತೆ ಸೊರಬ ಕ್ಷೇತ್ರದ ಮಟ್ಟಿಗೆ ಒಬ್ಬ ಪ್ರಭಾವಶಾಲಿ ನಾಯಕ ಅನ್ನೋದನ್ನ ಯಾರು ಅಲ್ಲಗಲಿಕ್ಕೆ ಸಾಧ್ಯ ಆಗುದಿಲ್ಲ. ಹಾಗಾಗಿ ಬಹಳ ದೊಡ್ಡ ಸವಾಲು, ಬಹಳ ಮುಖ್ಯವಾದ ಸವಾಲು ವಿಜೇಂದ್ರ ಅವರಿಗೆ ತಮ್ಮ ಜಿಲ್ಲೆಯಲ್ಲಿಯೇ ಬಂದಿರತಕ್ಕಂತ ಈ ಪ್ರತಿರೋಧದ ಧ್ವನಿಯನ್ನ ಹೇಗೆ ಅವರು ಇಲ್ಲದಂತೆ ಮಾಡ್ತಾರೆ, ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಅಂತ. ಆದ್ರೆ ಅದು ಅಂದ್ಕೊಂಡಷ್ಟು ಸುಲಭ ಇಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕುಮಾರ್ ಬಂಗಾರಪ್ಪ ಅವರನ್ನು ವಿಶ್ವಾಸಕ್ಕೆ ತಗೊಳ್ಳೋದು ಅಂತಂದ್ರೆ ಭಿನ್ನ ಮತದ ಧ್ವನಿ ಹೊರಡ್ತಾ ಇರ್ತಕ್ಕಂಥ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳ್ಳೋದು ಅಂತ ಅರ್ಥನೇ ಆಗುತ್ತೆ. ಹಾಗಾಗಿ ಇದೊಂದು ದೊಡ್ಡ ಸವಾಲು ವಿಜೇಂದ್ರ ಅವರಲ್ಲಿದೆ. ಸಂಚಿತಾ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.